ಚಿಕ್ಕಲೂರು ಗ್ರಾಮ ಪಂಚಾಯತಿ ಮರವೆ ಮನೆ ಕಿರಿಯ ಪ್ರಾಥಮಿಕ ಪಾಠಶಾಲೆ ಸರ್ಕಾರಿ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಈ ಒಂದು ಮರವೆ ಮನೆ ಗ್ರಾಮ ಒಂದು ಕುಗ್ರಾಮನೆ ಅಂತಲೂ ಹೇಳ್ಬೋದು. ಯಾಕೆಂದರೆ ನಮ್ಮ ತಾಲೂಕು ಬಾರ್ಡರಲ್ಲಿ ಇರತಕ್ಕಂಥ ಒಂದು ಗ್ರಾಮ, ಆಂಧ್ರ ಬಾರ್ಡರ್ ಇರ್ತಕ್ಕಂಥ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಬ್ಯಾಗು ಮತ್ತು ವಾಟರ್ ಬಾಟಲ್ ಕೊಡುವಂಥ ಒಂದು ಕಾರ್ಯಕ್ರಮ ನಮ್ಮ ದಾನಿ ನಮ್ಮ ಪತ್ರಕರ್ತನಾದಂಥ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವ್ರನ್ನ ಮುಖಂಡರಾದಂಥ ತ್ಯಾಗರಾಜ್ ಅವರು ಮತ್ತು SDMC ಅಧ್ಯಕ್ಷರು, SDMC ಸದಸ್ಯರು ಮತ್ತು ಶಿಕ್ಷಕರಾದಂಥ ವಾಸಪ್ಪನವರು, ನಮ್ಮ ಮಿತ್ರ ಆದಂಥ ಕಾಶಿ ಅವರು ಮತ್ತು ಮುಖ್ಯೋಪಾಧ್ಯಾಯ ಚೆನ್ನಪ್ಪನವರು, ನಮ್ಮ ಶಕುಂತಲಾ ಮೇಡಮ್ ಅವರು, ನಮ್ಮ ಪ್ರಭಾಕರ್ ಶಿಕ್ಷಕರು ಮತ್ತು ಊರಿನ ಎಲ್ಲ ಪ್ರಮುಖರು, ಅಕ್ಕಂಗಿಯರು ಮತ್ತು ಪತ್ರಿಕಾ ಮಿತ್ರರು, ಮಾಧ್ಯಮದವರು ಎಲ್ಲರೂ ಬಂದಿದ್ದಾರೆ. ಮಕ್ಕಳು ಎಲ್ರಿಗೂ ನಮಸ್ಕಾರ ಹೇಳ್ತಾ, ಈ ಒಂದು ಕಾರ್ಯಕ್ರಮಗಳು ಸುಮಾರು ಮುಳಬಾಗಿಲು ತಾಲೂಕಲ್ಲಿ ಅನೇಕ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳಿಗೆ ಅನೇಕ ಸಮಾಜ ಸೇವೆ ಮಾಡುವಂಥ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಇದು ಸುಕುಮಾರು ಮತ್ತು ಜಗದೀಶ್ಗೂ ಗೊತ್ತಿದೆಯೋ ಗೊತ್ತಿಲ್ಲ. ಈ ಒಂದು ಮುಳಬಾಗಿಲು ತಾಲೂಕಲ್ಲಿ ಸಮಾಜ ಸೇವೆ, ಅದು ಎಸ್ಪೆಷಲಿ ಸರ್ಕಾರಿ ಶಾಲೆಗಳಿಗೆ ಸಮಾಜ ಸೇವೆ ಕೊಡೋ ಒಂದು ಪ್ಲಾನ್ ಮಾಡಿದ್ದೆ, ಕೊಡೋದು ಸ್ಟಾರ್ಟ್ ಮಾಡಿದ್ದೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು. ನಿಮಗೆಲ್ಲ ಎಷ್ಟು ಮಾತ್ರ ಗೊತ್ತಿಲ್ಲ. ಸೊ 1999 2004ವರೆಗೂ ನಮ್ಮ SM ಕೃಷ್ಣ ಸರ್ಕಾರದಲ್ಲಿ ಮೊದಲು ಫಸ್ಟ್ ನಮ್ಮ ರಾಜ್ಯದಲ್ಲಿ ಮಿಡ್ ಡೇ ಮೀಲ್ಸ್, ಬಿಸಿಯೂಟ ಕಾರ್ಯಕ್ರಮ, ಮಕ್ಕಳಿಗೆ ಮಕ್ಕಳು ಹಸುವಿಂದ ಬರಬಾರ್ದು ಅಂತೇಳಿ 2003ರಲ್ಲಿ ನಮ್ಮ SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಸಿಯೂಟ ಕಾರ್ಯಕ್ರಮ ಮಕ್ಕಳಿಗೆ ಸ್ಟಾರ್ಟ್ ಮಾಡಿದ್ರು. ಆವಾಗ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಆ ಒಂದು ಸ್ಟಾರ್ಟ್ ಮಾಡಿದ ಹತ್ತಿರದಲ್ಲಿ ಅವರು ಕುಟುಂಬ ಸಮೇತ ಬಾಯ್ಕೊಂಡಾಗ ಹೋಗಿ ಬರೋವಾಗ ಹೆಬ್ನಿಯಲ್ಲಿ ನಿಲ್ಲಿಸಿ ನೋಡ್ತಾರೆ. ಅವರು ಮಕ್ಕಳಿಗೆ ಬಿಸಿಯೂಟ ಕೊಡ್ತಾ ಇರ್ತಾರೆ, ಆದರೆ ತಟ್ಟೆ ಗ್ಲಾಸ್ ಇರೋದಿಲ್ಲ ಆ ಟೈಮಲ್ಲಿ. ಆವಾಗ ಅವ್ರಿಗೆ ಯೋಚನೆ ಬರುತ್ತೆ, ನಾನು ಮುಳಬಾಗಿಲು ತಾಲೂಕಿಗೆ ಈ ರೀತಿ ಒಂದು ಸಮಾಜ ಸೇವೆ ಮಕ್ಕಳಿಂದ ಸ್ಟಾರ್ಟ್ ಮಾಡಬೇಕು, ಸರ್ಕಾರಿ ಶಾಲೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಆವಾಗ ಸ್ಟಾರ್ಟ್ ಮಾಡಿದಂಥ ಒಂದು ಸೇವೆ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಯಥೇಚ್ಛವಾಗಿ ನಡೀತಾ ಬಂತಾ ಇದೆ. ವಿವಿಧ ರೀತಿಯಲ್ಲಿ ಅನೇಕ ಡಿಫರೆಂಟ್ ಟೈಪಲ್ಲಿ, ಏನೇನು ಒಂದು ರೀತಿಯಲ್ಲ ಸಮಾಜ ಸೇವೆಗಳು, ದೇವಸ್ಥಾನಗಳು ಕಟ್ಟೋದಾಗ್ಬೋದು, ಅನ್ನದಾನ ಆಗ್ಬೋದು, ಪ್ರತಿಷ್ಠಾಪನೆ ಮಾಡೋದಾಗ್ಬೋದು, ಅನೇಕ ಸಾಮಾಜಿಕ ಕಾರ್ಯಕ್ರಮ ಮಾಡೋದಾಗ್ಬೋದು. ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರಿಂದ ಹಿಡಿದು ಅನೇಕ ಮುಖಂಡರು, ಅನೇಕ ನಾಯಕರು, ಬೇರೆ ಬೇರೆ ಕಡೆಗಳಿಂದ ಬರ್ತಕ್ಕಂಥ ಇವರು ಎಲ್ಲನೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದ ಕೇಳಬೇಕಾಗತ್ತೆ. ಅನೇಕವರು ಇವಾಗ ಸ್ಥಳೀಯವಾಗಿ ಅಂದರೆ ನಮ್ಮ NRS ಇರ್ಬೋದು, ನಮ್ಮ ನವರ ಸತ್ಯಣ್ಣ ಅವರು ಇರ್ಬೋದು, ಮತ್ತೆ ನಮ್ಮ ನಾಯಕರಾದ ಆಜ್ಞಾಣ ಅವರು ಇರ್ಬೋದು, ಈ ರೀತಿ ಅನೇಕ ಮುಖಂಡರು ಅವ್ರದ್ದೇ ಆದಂತ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ, ಒಬ್ರು ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಸುಗಳು ಕಳಿಸೋದಾಗ್ಲಿ, ಇನ್ನೊಂದು ನಮ್ಮ ಆದಿನಾರಾಯಣ ಅವರು ಹೆಣ್ಮಕ್ಳಿಗೆ ದೀರ್ಘ ಸುಮಂಗ್ಲಿ ಭವ ಅಂತ ಅನ್ನೋ ಕಾರ್ಯಕ್ರಮದಲ್ಲಿ ಸೀರೆ ಕುಂಕುಮ ಕೊಡೋ ರೀತಿಯಲ್ಲಾಗ್ಲಿ, ಯುವಕರಿಗೆ ಹೆಲ್ಮೆಟ್ ಕೊಡೋ ರೀತಿಯಲ್ಲಾಗ್ಲಿ, ಅದೇ ಪ್ರತಿಯೊಬ್ಬರು ಒಬ್ಬೊಬ್ರು ಒಂದು ಡಿಫ್ರೆಂಟ್ ಟೈಪ್ ಇರುತ್ತೆ. ಮತ್ತೆ ನಮ್ಮ ಪದಕಾಷ್ಠ ಮುನೇಶು ಸರ್ಕಾರಿ ಶಾಲೆಗಳಿಗೆ ಅವ್ರದೇ ಆದಂತ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಈ ಸಮಾಜದಲ್ಲಿ ಧನ್ಯವಾದ ಹೇಳ್ಬೇಕಾಗುತ್ತೆ. ಇಂಥ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅಂತ. ಇವಾಗ ಅಂತೂ ಈ ನಡುವೆ ಒಂದು 2-3 ವರ್ಷಗಳಿಂದ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಇವಾಗ ವಿವಿಧ ರೀತಿಯಲ್ಲಿ ಎಜುಕೇಶನ್ ಕೊಡೋ ಸಿಸ್ಟಮ್ ಕೂಡ ಚೇಂಜ್ ಮಾಡಿದ್ದಾರೆ. ನೀವು ಇವಾಗ ಇದು ನೋಡ್ಬೋದು. ಇವಾಗ ನಮ್ಮ ಚೆನ್ನಪ್ಪನವರು, ನನ್ನ ಪ್ರಭಾಕರ್ ಅವರು, ನಮ್ಮ ಶಕುಂತಲಾ ಮೇಡಮ್ ಅವರು ಈ ಶಾಲೆ ನೋಡಿದ್ರೆ ವಾತಾವರಣ ಗೊತ್ತಾಗುತ್ತೆ. ಜಗದೀಶ್, ಇಲ್ಲಿ ಕಾನ್ವೆಂಟ್ ಇದ್ದಂಗೆ ಇದೆ, ಆ ರೀತಿ ಮಾಡಿದ್ದಾರೆ, ಆ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ಬೇಕಾಗತ್ತೆ. ಇನ್ನೂ ಒಂದು ಹೇಳ್ಬೇಕು, ಗೆಸ್ಟ್ ಟೀಚರ್ ಓಕೆನಾ, ಅವ್ರಿಗೂ ಲಾವಣ್ಯ, ಇವ್ರಿಗೂ ಧನ್ಯವಾದ ಹೇಳ್ಬೇಕಾಗತ್ತೆ. ಇನ್ನೂ ಒಂದು ಮುಖ್ಯವಾಗಿ ಹೇಳ್ಬೇಕಾದ್ರೆ ಈ ಊರಿನ ಗ್ರಾಮಸ್ಥರಿಗೂ ಇವ್ರ ಮಕ್ಕಳಿಗೂ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ದೊಡ್ಡ ಊರಲ್ಲಿ 15-20 ಸ್ಟ್ರೆಂತ್ ಬಂದಿದೆ. ಈ ಒಂದು ಚಿಕ್ಕೂರಲ್ಲಿ 65 ಜನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ಬೇಕಾಗತ್ತೆ. ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸೇವೆ ಮಾಡಬೇಕು, ಅವರದೇ ಆದಂಥ ಜೀವನ ಶೈಲಿ ಅಭಿವೃದ್ಧಿ ಆಗಬೇಕು ಅಂತ ಕೋರ್ತಾ, ಮತ್ತೆ ಇವಾಗ ಹೊಸದಾಗಿ ನಮಗೆ BO ಶಂಕರೇಗೌಡ ಅಂತ ಒಬ್ರು ನಿನ್ನೆ ಪೋಸ್ಟಿಂಗ್ಸ್ ಆಗಿದೆ. ಅವ್ರ ಹತ್ರನೂ ನಾವು ಡಿಸ್ಕಸ್ ಮಾಡಿದ್ದೀವಿ. ನಮ್ಮ ತಾಲೂಕಲ್ಲಿ
ನೀವು BO ಆಗಿ ಬಂದ ಮೇಲೆ ನೀವು ಶಿಕ್ಷಣ ಕ್ಷೇತ್ರವನ್ನು ಬದಲಾವಣೆ ಮಾಡಬೇಕು. ನಿಮ್ಮದೇ ಆದಂತ ಒಂದು ಕಾರ್ಯವೈಖರಿ ಇರ್ಬೇಕು ಸರ್. ನೀವು ಅದನ್ನು ಮಾಡ್ತೀರಿ ಅಂತ ನಮ್ಗಿದೆ. ಅದನ್ನ ನೀವು ಉಳಿಸ್ಕೋಬೇಕು ಅಂತ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಅವರೂ ಮಾಡ್ತಾರೆ ಅಂತ ನಂಬಿಕೆ ನಮ್ಗಿದೆ. ಅವರ ಕಾರ್ಯವೈಖರಿ ನಾವು ಬೇರೆ ಕಡೆ ಎಲ್ಲ ನೋಡಿದಾಗ ಮಾಡ್ತಾರೆ ಅಂತ ಇದೆ. ಇಂಥ ಒಂದು ಶಿಕ್ಷಣ BO ಅವ್ರು ಬರ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳಿ, ಮುಂದಿನ ದಿನಗಳಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಸಮಾಜ ಸೇವೆ ರೀತಿಯಲ್ಲಿ ರೂಪದಲ್ಲಿ ಮಾಡಲಿ, ಅವ್ರಿಗೆ ಎಷ್ಟು ಇನ್ನೂ ದೇವರು ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಈ ಸಮಯದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಂತ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.